ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಈ ಟ್ರಾನ್ಸ್ಜೆಂಡರ್ಗಳ ಬಗ್ಗೆ ಮಾತನಾಡಬೇಕು ಅಂತ ಹೇಳಿ ಬಂದಿದ್ದೇನೆ. ಅಂದರೆ ನಾವು ಆಡು ಭಾಷೆಯಲ್ಲಿ ಹಿಜ್ರಾಗಳು ಅಂತ ಹೇಳಿ ನಾವು ಕರೀತೇವೆ. ಈ ಹಿಜ್ರಾಗಳಿಗೆ ಸರ್ಕಾರ ಯಾವ ಸವಲತ್ತುಗಳನ್ನು ನೀಡಿದೆ, ಇದರ ಬಗ್ಗೆ ಅವರಿಗೆ ಅರಿವಿದೆಯಾ? ಮತ್ತು ಅವರಿಗೆ ಜೀವನ ನಡೆಸಲಿಕ್ಕೆ ಆಗ್ತಾ ಇರ್ತಕ್ಕಂಥ ಕಷ್ಟಗಳು ಏನು, ಕಷ್ಟ ಕಾರ್ಪಣ್ಯಗಳು ಅವರಿಗೇನಿದೆ, ಅವರಿಗೆ ಶಿಕ್ಷಣದ ಕೊರತೆ ಇದೆಯಾ, ಅಥವಾ ಅವರಿಗೆ ನೀಡಿರ್ತಕ್ಕಂತಹ ಸರ್ಕಾರದ ಸೌಲಭ್ಯಗಳ ಮಾಹಿತಿಗಳ ಬಗ್ಗೆ ಕೊರತೆ ಇದೆಯಾ? ಮತ್ತು ಈ ಹಿಜ್ರಾಗಳು ತಮ್ಮ ಜೀವನವನ್ನು ನಡೆಸಲಿಕ್ಕೆ ಯಾವ ವೃತ್ತಿಗಳನ್ನು ನಡೆಸ್ತಾರೆ, ಹೇಗೆ ಅವರು ಜೀವನವನ್ನು ನಡೆಸಬೇಕಾಗತ್ತೆ, ಅವರ ಒಂದು ಕಷ್ಟಗಳು ಏನು, ಮತ್ತು ಹಿಜ್ರಾಗಳಿಂದ ಸಾರ್ವಜನಿಕರಿಗೆ ಆಗ್ತಾ ಇರ್ತಕ್ಕಂಥ ಕಷ್ಟಗಳು ಏನು, ಫಂಕ್ಷನ್ಗಳು ಏನೋ ಒಂದು ಮಾಡ್ತಾ ಇರ್ತಾರೆ, ಶುಭ ಕಾರ್ಯಗಳನ್ನು ನಡೆಸ್ತಾ ಇರ್ತಾರೆ. ಅಂತಹ ಸಂದರ್ಭಗಳಲ್ಲಿ ಏಕಾಏಕಿ ಇವರು ನುಗ್ಗಿ ಏನೋ ಅನಧಿಕೃತವಾಗಿ ಕಾನೂನು ಬಾಹಿರವಾಗಿ ನುಗ್ಗಿ ಇವರು ಟ್ರೆಸ್ಪಾಸ್ ಮಾಡಿದ್ರು ಅಂತಲೇ ಕರಿಬೋದು. ನುಗ್ಗಿಬಿಟ್ಟು ಅಲ್ಲಿ ಬಲವಂತವಾಗಿ ಅವರ ಇಚ್ಛೆಗೆ ಮೀರಿ ದುಡ್ಡುಗಳನ್ನು ವಸೂಲಿ ಮಾಡ್ತಕ್ಕಂಥದ್ದು ಎಕ್ಸ್ಟಾರ್ಷನ್ ಅಂತ ನಾವು ಕರೀತೇವೆ. ಮನಿ ಎಕ್ಸ್ಟಾರ್ಷನ್, ವಸೂಲಿ ಮಾಡ್ತಕ್ಕಂಥದ್ದು. ಕೊಡಲಿಲ್ಲ ಅಂತ ಹೇಳಿದರೆ ಅಶ್ಲೀಲ ಅವಾಚ್ಯ ಶಬ್ದಗಳಿಂದ ಅವರನ್ನು ನಿಂದಿಸೋದು, ಶಾಪ ಹಾಕೋದು, ಏನೋ ಬೆತ್ತಲಾಗಿ ಕುಣಿಯುವುದು, ಅಸಹ್ಯ ವಾತಾವರಣವನ್ನಾಗಿ ಸೃಷ್ಟಿ ಮಾಡೋದು, ಎಲ್ಲರ ಎದುರುಗಡೆಗೆ ಅವಮಾನ ಅಪಮಾನಗಳನ್ನು ಮಾಡುವಂಥದ್ದು, ಈ ರೀತಿಯಾದಂತಹ ಹೇಯ ಕೃತ್ಯಗಳು ಇತ್ತೀಚೆಗೆ ನಡೀತಾ ಇದೆ. ಇದು ಈ ಕೂಡಲೇ ನಿಲ್ಲಬೇಕು. ಯಾಕೆ ಇವರು ಈ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ? ಇದಕ್ಕೆ ಕಾನೂನಿನ ಮಾನ್ಯತೆ ಇದೆಯಾ, ಸಪೋರ್ಟ್ ಇದೆಯಾ ಅವರಿಗೆ? ಆ ರೀತಿಯಾಗಿ ಅವರು ಮಾಡಿದ್ದೇ ಆದಲ್ಲಿ ಅವರ ವಿರುದ್ಧ ಕಾನೂನಿನ ಕ್ರಮ ಏನು ತೆಗೆದುಕೊಳ್ಳಬಹುದು ಅನ್ನೋದು ಈ ಒಂದು ವಿಡಿಯೋದ ಒಟ್ಟಾರ ಸಾರಾಂಶ ಆಗಿರುತ್ತೆ. ನೋಡಿ, ಹಿಜ್ರಾಗಳು ಅಂದರೆ ಅವರಿಗೆ ಏನೋ ಗಂಡಾಗಿದ್ದು ಅವರು ಹೆಣ್ಣಿನ ರೀತಿಯಲ್ಲಿ ನಡ್ಕೊಳ್ತಾ ಇರ್ತಾರೆ. ಹೆಣ್ಣಿನ ಒಂದು ಸ್ವಭಾವ ಅವರಲ್ಲಿ ಇರುತ್ತೆ. ಅಂದರೆ ಫಿಮಿನೈನ್ ಕ್ವಾಲಿಟಿ ಅಂತ ಹೇಳಿ ನಾವು ಕರಿತೇವೆ. ಅಂದರೆ ಇದು ಹಾರ್ಮೋನಿನ ವ್ಯತ್ಯಾಸದಿಂದ ದೇಹದಲ್ಲಿ ಆಗುವಂತಹ ಒಂದು ವೈಪರೀತ್ಯಗಳಾಗಿದೆ. ಸೊ ಆದ್ದರಿಂದ ಇಲ್ಲಿ ಇವರನ್ನು ನಾವು ಗಂಡಿಗೆ ಸೇರಿಸಬೇಕೋ ಹೆಣ್ಣಿಗೆ ಸೇರಿಸಬೇಕೋ ಗೊತ್ತಿಲ್ಲದೆ ತೃತೀಯ ಲಿಂಗಿಗಳಾಗಿ ಇವರನ್ನು ಸೇರಿಸಲಾಗಿದೆ. ಇದರಲ್ಲಿ ಕೆಲವು ಆಪರೇಷನ್ಗಳನ್ನು ಮಾಡಿಕೊಂಡು ಅವರು ಏನೋ ಸಂಪೂರ್ಣ ಹೆಣ್ಣಾಗಿ ಬದಲಾಗಿ ಜೀವನವನ್ನು ಮಾಡ್ತಾ ಇರ್ತಕ್ಕಂಥವರು ಇರ್ತಾರೆ. ಕೆಲವರು ಹೀಗೂ ಇಲ್ಲದೆ ಹಾಗೂ ಇಲ್ಲದೆ ಮಧ್ಯದಲ್ಲಿ ಇರುವಂಥವರು ಕೂಡ ಇರ್ತಾರೆ. ಸೊ ಇವರ ಬಗ್ಗೆ ಖಂಡಿತವಾಗಿಯೂ ನಮಗೆ ಏನೋ ಕಳಕಳಿ ಇದೆ, ಗೌರವ ಇದೆ, ಎಸ್ಪೆಷಲಿ ನನಗೆ ಇದೆ. ಸೊ ಇಂಥವರು ಏನು ಮಾಡಬೇಕು? ಇದು ಸ್ವಾಭಾವಿಕವಾಗಿ ದೇಹದಲ್ಲಿ ಆಗುತ್ತಿರುವಂಥ ಒಂದು ವೈಪರೀತ್ಯಗಳಾಗಿದೆ. ಇದರಲ್ಲಿ ಅವರ ತಪ್ಪೇನೂ ಇರೋದಿಲ್ಲ. ಆದರೆ ನಮ್ಮ ಒಂದು ಸಮಾಜ ಏನು ಮಾಡ್ತಾ ಇದೆ, ಅವರನ್ನು ಸ್ವೀಕಾರ ಮಾಡದೆ ಅವರನ್ನು ದೂರ ಇಟ್ಟುಬಿಡ್ತಾ ಇದ್ದಾರೆ. ಇದರಿಂದ ಏನಾಗ್ತಾ ಇದೆ, ಅವರು ಏನು ಮಾಡಬೇಕು? ಕುಟುಂಬದ ಪ್ರೀತಿಯನ್ನು ಕಳೆದುಕೊಳ್ತಾರೆ ಮತ್ತು ಆ ಒಂದು ವಾತಾವರಣವನ್ನು ಕಳ್ಕೊಳ್ತಾರೆ. ಆದ್ದರಿಂದ ಅವರಿಗೆ ಹೇಳೋರು ಕೇಳೋರು ಇಲ್ಲದಂತಾಗುತ್ತೆ. ಸೊ ಅವರು ಒಂಟಿ ಆಗ್ತಾರೆ. ಅವರು ಜೀವನವನ್ನು ಹೇಗೆ ಮಾಡಿಕೊಳ್ಳೋದು? ನೋಡಿ, ಎಜುಕೇಷನಲ್ಲೂ ಕೂಡ ಅವರು ಬಹಳ ಹಿಂದುಳಿದಿದ್ದಾರೆ. ಮತ್ತು ಅವರನ್ನು ಒಂದು ಮನುಷ್ಯಕ್ಕೆ ಸಮಾನರು ಎಂಬುವಂತೆ ಎಷ್ಟೋ ಕಡೆ ಕಾಣ್ತಾ ಇಲ್ಲ. ಅವರನ್ನು ಕೆಲಸಗಳಿಗೆ ತಗೊಳ್ತಾ ಇಲ್ಲ, ಶಿಕ್ಷಣವೂ ಆಗ್ತಾ ಇಲ್ಲ, ಮತ್ತು ಕೆಲಸಕ್ಕೂ ಕೂಡ ತಗೊಳ್ತಾ ಇಲ್ಲ. ಯಾರೋ ಒಬ್ಬರು ಅವರನ್ನು ಅಕ್ಸೆಪ್ಟ್ ಮಾಡುವಂತಹ ಬ್ರಾಡ್ ಮೈಂಡ್ ಇದ್ದರೂ ಕೂಡ ಇನ್ನುಳಿದವರಿಗೆ ಇರೋದಿಲ್ಲ. ಯಾಕೆ ಅಂತ ಹೇಳಿದರೆ ಅವರು ಈಗ ಸೃಷ್ಟಿ ಮಾಡಿಕೊಂಡಿರ್ತಕ್ಕಂತಹ ಒಂದು ಅವರದೇ ಆದಂತಹ ಪ್ರಪಂಚ ವಲಯ ಅಂತ ನಾವೇನು ಕರಿತೀವಿ. ಅವರು ಸೆಕ್ಸ್ ವರ್ಕ್ಗಳನ್ನು ಮಾಡ್ತಾರೆ, ಭಿಕ್ಷೆಗಳನ್ನು ಬೇಡಿ ಜೀವನವನ್ನು ಮಾಡ್ತಾರೆ. ಸೊ ಮತ್ತು ನೈಟ್ ಕ್ಲಬ್ಗಳಲ್ಲಿ ಬಾರ್ಗಳಲ್ಲಿ ಕುಣಿಯುವುದರ ಮುಖಾಂತರ ನೃತ್ಯವನ್ನು ಮಾಡುವುದರ ಮುಖಾಂತರ ಜೀವನವನ್ನು ಮಾಡ್ತಾರೆ. ಯಾಕಂದರೆ ಅವ್ರಿಗೆ ಬೇರೆ ಇನ್ನೇನು ಕೆಲಸಗಳು ಇಲ್ಲದೆ ಇರೋದ್ರಿಂದ ಅವರು ಆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಆ ಕೆಲಸಗಳನ್ನು ಮಾಡ್ತಾ ಇರೋದನ್ನು ನೋಡಿರುವಂಥ ಈ ಒಂದು ಸಮಾಜ ಏನು ಮಾಡ್ತಾ ಇದೆ, ಅವರು ಗೌರವಯುತವಾಗಿ ಬದುಕ್ತೇನೆ ಅಂತ ಬಂದರೂ ಕೂಡ ಅವರನ್ನು ಅದೇ ದೃಷ್ಟಿಯಿಂದ ನೋಡುವಂತಾಗ್ತಾ ಇದೆ. ಆದ್ದರಿಂದ ಇಲ್ಲಿ ಅವರಿಗೆ
ಸರಿಯಾಗಿ ಸಮಾಜದಲ್ಲಿ ಸೂಕ್ತ ಸ್ಥಾನಮಾನಗಳು ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗಲಾರದು. ಸೊ ಆದರೆ ಸರ್ಕಾರ ಇಂತಹವರಿಗಾಗಿ ಹಲವಾರು ಯೋಜನೆಗಳನ್ನು ಮಾಡಿಕೊಟ್ಟಿದೆ. ಆ ಯೋಜನೆಗಳು ಎಲ್ಲವನ್ನೂ ವಿವರವಾಗಿ ಹೇಳಲಿಕ್ಕೆ ಆಗೋದಿಲ್ಲ ಈ ವಿಡಿಯೋದಲ್ಲಿ. ಸೊ ನಾನು ಇಲ್ಲಿ ನೋಡಿ ಹಾಕಿರ್ತೇನೆ, ನೀವು ಈ ಡೀಟೇಲ್ಸ್ಗಳನ್ನು ನೋಡಬಹುದು. ಜೊತೆಗೆ ಅವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಕೆಲವು ವೆಬ್ಸೈಟ್ಗಳನ್ನು ಕೂಡ ಹುಡುಕಿದ್ದೇನೆ. ಆ ಎಲ್ಲ ವೆಬ್ಸೈಟ್ಗಳ ವಿವರಗಳನ್ನು ಕೂಡ ನಾನು ಇಲ್ಲಿ ಹಾಕಿದ್ದೇನೆ. ಈ ಎಲ್ಲ ಯೋಜನೆಗಳನ್ನು ನೀವು ಅದನ್ನು ಸ್ಕ್ರೀನ್ಶಾಟ್ ತಗೊಂಡು ಆ ಎಲ್ಲ ಯೋಜನೆಗಳು ಏನಿದೆ ಮತ್ತು ಈ ವೆಬ್ಸೈಟ್ಗಳಿಗೆ ಹೋಗಿ ಯಾವ ಒಂದು ಪ್ರಯೋಜನಗಳು ಸರ್ಕಾರ ಇಂತಹವರಿಗಾಗಿ ಕೊಟ್ಟಿದೆ, ಪ್ಲ್ಯಾನ್ಗಳೇನಿದೆ, ಪ್ರೋಗ್ರಾಮ್ಗಳು ಏನಿದ್ದಾವೆ, ಸೊ ಆ ಒಂದು ಸವಲತ್ತುಗಳನ್ನು ಇವರು ಪಡ್ಕೊಳ್ಬೇಕು ಅಂತ ಹೇಳಿ ನಾನು ಬಯಸ್ತೇನೆ. ಸೊ ಎಲ್ಲ ಮಾಹಿತಿಗಳು ಗೊತ್ತಿರೋದಿಲ್ಲ ನೋಡಿ. ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಸ್ಟೇಟ್ ಗೌರ್ಮೆಂಟ್ ಆಗಲಿ ಕೇವಲ ಪ್ಲ್ಯಾನ್ಗಳನ್ನು, ಪ್ರೋಗ್ರಾಮ್ಗಳನ್ನು, ಯೋಜನೆಗಳನ್ನು ರೂಪಿಸಿಬಿಟ್ಟು ಇಂಥ ಸ್ಕೀಮ್ಗಳನ್ನು ಕೊಟ್ಟಿದ್ದೇವೆ ಇಂಥವ್ರಿಗೆ ಅಂತ ಹೇಳಿಬಿಟ್ರೆ ಸಾಲದು ನೋಡಿ. ಸರಿಸುಮಾರು 365 ಕೋಟಿ ರೂಪಾಯಿಗಳಷ್ಟು ಇದಕ್ಕೆ ಅನುದಾನ ಬಿಡುಗಡೆ ಆಗಿದೆ ಅಂತಲೂ ಕೂಡ ಕೆಲವು ಅಂಕಿಅಂಶಗಳು ನೋಡಿ ಇಲ್ಲಿ ಹೇಳ್ತಾ ಇದೆ. ಸೊ ಇಷ್ಟು ಯೋಜನೆಗಳಿಗೆ ಇಷ್ಟು ದುಡ್ಡು ವಿಯೋಜನೆ ಆಗಿದೆಯಾ ಮತ್ತು ಇದರಲ್ಲಿ ಪ್ರಯೋಜನವನ್ನು ಪಡ್ಕೊಂಡಿರೋರು ಎಷ್ಟು ಜನ ಇದ್ದಾರೆ, ನಿಜವಾಗಲಿಯೂ ಆ ಒಂದು ಸಂತ್ರಸ್ತರಿಗೆ ಇಂತಹ ಒಂದು ಸವಲತ್ತುಗಳು ಸಿಕ್ಕಿದೆಯಾ, ಇದರ ಬಗ್ಗೆ ಈ ಒಂದು ಹಿಜರಾ ಸಮುದಾಯದವರಿಗೆ ಇದರ ಬಗ್ಗೆ ಜ್ಞಾನ ಇದೆಯಾ, ಪರಿಜ್ಞಾನ ಇದೆಯಾ, ಅವರಿಗೆ ಆ ತಿಳುವಳಿಕೆಯನ್ನು ಸರ್ಕಾರ ನೀಡಿದೆಯಾ, ಆ ಪ್ರೋಗ್ರಾಮ್ಗಳ ಬಗ್ಗೆ ಅವರಿಗೆ ತಿಳುವಳಿಕೆ ಇದೆಯಾ, ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಪ್ರೋಗ್ರಾಮ್ಗಳನ್ನು ಮಾಡಿದೆಯಾ, ಅರಿವು ಮೂಡಿಸುವಂತಹ ಒಂದು ಕೆಲಸಗಳನ್ನು ಮಾಡಿದೆಯಾ ಅನ್ನೋದನ್ನು ಕೂಡ ನಾವು ನೋಡಬೇಕಾಗತ್ತೆ ನೋಡಿ. ಇಲ್ಲಿ ನಾವು MOSPI ಅಂತ ಹೇಳಿ ಕೂಡ ಕರೀತೇವೆ. ಸೆಂಟ್ರಲ್ ಗೌರ್ಮೆಂಟ್ ಅಂಡರಲ್ಲಾದರೆ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಪ್ಲ್ಯಾನಿಂಗ್ ಆ್ಯಂಡ್ ಇಂಪ್ಲಿಮೆಂಟೇಷನ್ ಅಂತ ಹೇಳಿಬಿಟ್ಟು. ಸೊ ಸ್ಟೇಟ್ ಲೆವೆಲ್ ಆದರೆ ಡೈರೆಕ್ಟ್ರೇಟ್ ಆಫ್ ಎಕನಾಮಿಕ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್. ಸೊ ಈ ಒಂದು ಡಿಪಾರ್ಟ್ಮೆಂಟು ಇಲಾಖೆ ಇರೋದೇ ಅದಕ್ಕೆ. ಸರ್ಕಾರ ಯಾವುದೇ ಒಂದು ಯೋಜನೆಗಳನ್ನು ತೆಗೆದುಕೊಂಡಾಗ ಆ ಯೋಜನೆಗಳ ಒಂದು ಉದ್ದೇಶ ಏನು, ಅದಕ್ಕಾಗಿ ಎಷ್ಟು ಹಣವನ್ನು ಬಿಡುಗಡೆ ಮಾಡಲಾಗಿದೆ, ಇದನ್ನು ಯಾವ ರೀತಿಯಾಗಿ ಉಪಯೋಗಿಸಿಕೊಳ್ಳಬೇಕು ಅಂತೇಳಿ ಒಂದು ಬ್ರ್ಯಾಂಡಿಂಗು, ಒಂದು ಅಡ್ವರ್ಟೈಸ್ಮೆಂಟು, ಇದನ್ನು ಕ್ರಿಯೇಟ್ ಮಾಡಿ ಜನಗಳಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡುವುದು ಇವರ ಕೆಲಸ ಆಗಿರುತ್ತೆ. ಯಾವುದೋ ಒಂದು ಸ್ಕೀಮ್ಗಳನ್ನು ಇವರು 4 ಗೋಡೆಗಳ ಮಧ್ಯೆ ಕೂತು ಬಿಲ್ಲು ಪಾಸ್ ಮಾಡಿಬಿಟ್ರೆ ಆಗೋಗೋದಿಲ್ಲ. ಅದು ಎಷ್ಟರ ಮಟ್ಟಿಗೆ ಜನಗಳಿಗೆ ಗೊತ್ತಾಗಿದೆ, ಆ ಸಮುದಾಯದವರಿಗೆ ತಿಳಿಸಲಿಕ್ಕೆ ಯಾವ ಕ್ರಮಗಳನ್ನು, ಕಾರ್ಯಗಳನ್ನು ಸರ್ಕಾರ ಹಮ್ಮಿಕೊಂಡಿದೆ ಅನ್ನೋದು ಕೂಡ ತಿಳ್ಕೊಳ್ಬೇಕು. ಇಲ್ಲಿ ನಾನು ಕೊಟ್ಟಿರ್ತಕ್ಕಂಥ ವೆಬ್ಸೈಟ್ಗಳಿಗೆ ಭೇಟಿ ಮಾಡಿ ಈ ಸಮುದಾಯದವರು ಏನೇ ಸಹಾಯಗಳು ಬೇಕಾದರೂ ಆ ವೆಬ್ಸೈಟ್ಗಳಿಗೆ ಹೋಗಿ ಭೇಟಿ ಮಾಡಿ, ಇಲ್ಲ ಈ ಒಂದು ಆಯೋಜನೆಗಳು ಏನೇನು ಕೊಟ್ಟಿದ್ದಾರೆ ಅಲ್ಲಿ ಹೋಗಿ ನೀವು ಭೇಟಿ ಮಾಡಿ RTI ಮುಖಾಂತರ ನೀವು ಇದರ ವಿವರಗಳನ್ನು ನೀವು ಪಡ್ಕೊಂಡು ನಿಜವಾಗಲೂ ನಿಮ್ಮ ಸಮುದಾಯದವರಿಗೆ ಇಷ್ಟು ಜನಕ್ಕೆ ಇಷ್ಟು ಕೋಟಿ ಬಿಡುಗಡೆ ಆಗಿದೆ, ನಮಗೆ ಬಂದೇ ಇಲ್ಲ, ಇದರಿಂದ ನಮಗೆ ಅನುಕೂಲ ಆಗಿಲ್ಲ ಅನ್ನೋದೇನಾದರೂ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ನೀವು ಆ ಒಂದು ಪ್ರಯೋಜನಗಳನ್ನು ನೀವು ಪಡೆದುಕೊಳ್ಳಬಹುದಾಗಿದೆ ಎಂಬುದನ್ನು ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಸ್ಟಾರ್ಟಿಂಗಲ್ಲೂ ಕೂಡ ನಾನು ಈ ಒಂದು ಡೀಟೇಲ್ಸ್ಗಳನ್ನ ಹಾಕಿರ್ತೇನೆ, ಅಲ್ಲಿ ಕೂಡ ಹಾಕಿರ್ತೇನೆ. ಅದು ನೀವು ಪಾಸ್ ಮಾಡಿ ಸ್ಕ್ರೀನ್ಶಾಟ್ ತೊಗೊಂಡು ಆ ಡೀಟೇಲ್ಸ್ನ ತೊಗೊಂಡು ನೀವು ಹೋಗಿ ನೀವು ವಿವರಗಳನ್ನು ಪಡ್ಕೊಳ್ಬಹುದು ಅನ್ನೋದನ್ನು ನಾನು ಇಲ್ಲಿ ಹೇಳ್ತೇನೆ. ಇನ್ನು ಇಷ್ಟೊಂದು ಸವಲತ್ತುಗಳನ್ನು ಗೌರ್ನಮೆಂಟ್ ಕೊಟ್ಟಿದ್ದರೂ ಕೂಡ ಅದರ ಬಗ್ಗೆ ತಿಳುವಳಿಕೆ ಇದ್ದೋ ಇಲ್ಲದೆಯೋ ಕೆಲಸಗಳನ್ನು ಮಾಡ್ತಾ, ನಾನೀಗಾಗಲೇ ಹೇಳಿದೆ, ಇವರು ಜೀವನವನ್ನು ನಡೆಸಲಿಕ್ಕೆ ಸೆಕ್ಸ್ ವರ್ಕು, ಡ್ಯಾನ್ಸಲ್ಲಿ ಬಾರಲ್ಲಿ, ನೈಟ್ ಕ್ಲಬ್ಬು, ಬಾರ್ಗಳಲ್ಲಿ ಡ್ಯಾನ್ಸ್ ಮಾಡುವಂಥದ್ದು ಮತ್ತು ರೋಡ್ಗಳಲ್ಲಿ ಭಿಕ್ಷಾಟನೆಯನ್ನು ಮಾಡ್ತಕ್ಕಂಥದ್ದು, ಈ ಒಂದು ವೃತ್ತಿಗಳನ್ನು ಮಾಡಿಕೊಂಡು ಇವರು ಜೀವನವನ್ನು ಮಾಡ್ತಾರೆ ಅಂತ ಹೇಳಿ ಇವರು ಏಕಾಂಗಿಯಾಗಿ ಕೆಲಸಗಳನ್ನು ಮಾಡೋದು ಕೂಡ ಕಷ್ಟ ಆಗುತ್ತೆ. ಇವರೆಲ್ಲ ಒಂದು ಗ್ರೂಪ್ ಇರ್ತಾರೆ, ಅದೇ 5 ರಿಂದ 15 ಗ್ರೂಪ್ಗಳಿರ್ತಾರೆ. ಸೊ ಅದಕ್ಕೆ ಒಬ್ಬರು ಗುರು ಅಂತ ಕೂಡ ಇರ್ತಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ ಟೆರಿಟರಿಗಳನ್ನು, ಜೂರಿಸ್ಟಿಕ್ಷನ್ಗಳು ಅಂತ ನಾವೇನು ಕರಿತೇವೆ, ವ್ಯಾಪ್ತಿ, ಈ ರೋಡ್ ನಂದು, ಈ ಏರಿಯಾ ನಂದು, ಈ ಏರಿಯಾ ನಿಮ್ಮದು ಅಂತೇಳಿ ಅವರವರೇ ಭಾಗಗಳನ್ನು ಮಾಡ್ಕೊಂಡಿರ್ತಾರೆ. ಅವರಲ್ಲಿ ಗ್ರೂಪ್ ಸಮುದಾಯದಲ್ಲಿ ಅವರು ಜೀವನವನ್ನು ಮಾಡ್ತಾರೆ. ಸೊ ಅವರು ಹೇಳಿದ ಹಾಗೆ ಇವ್ರುಗಳು ಕೇಳಬೇಕಾಗತ್ತೆ. ಮತ್ತು ಇವರು ಟ್ರೆಡಿಷನಲ್ ಆಗಿ ಏನಾದ್ರು ಸಾಂಪ್ರದಾಯಿಕವಾಗಿ ಇವರು
ಅಂತ ಹೇಳಿ ಕರೀತಾರೆ. ಅಂದರೆ ಹೋಗಿ ಏನೋ ಶುಭ ಕಾರ್ಯಗಳು ಆಗ್ತಾ ಇದ್ದರೆ ಅವ್ರಿಗೂ ಹೋಗಿ ಏನೋ ನಿಂಬೆಹಣ್ಣಿನ ಒಂದು ಪೂಜೆ ಮಾಡೋದಾಗಿರ್ಬೋದು, ಅಂದರೆ ದೃಷ್ಟಿ ತೆಗೆಯೋದಾಗಿರಬಹುದು, ಅಥವಾ ಅವರಿಗೆ ಆಶೀರ್ವಾದ ಮಾಡೋದ್ರ ಮುಖಾಂತರ ಆಗಿರಬಹುದು. ಅದು ವೈಯಕ್ತಿಕವಾಗಿ ಅವರವರ ನಂಬಿಕೆಗಳು ಮಾಡೋದ್ರ ಮುಖಾಂತರ ಅವರು ಕೊಡ್ತಕ್ಕಂಥದ್ದನ್ನು ತೆಗೆದುಕೊಳ್ತಕ್ಕಂಥದ್ದು ಇದು ಸಾಂಪ್ರದಾಯಿಕವಾಗಿ ಬಂದಿದೆ. ಆದರೆ ನೋಡಿ, ಇಲ್ಲಿ ಈ ಸ್ವಯಂ ಪ್ರೇರಿತವಾಗಿ ಇಚ್ಛೆಪಟ್ಟು ಅವರು ಕೊಡುವಂಥದ್ದು ಏನೋ ಕಾಣಿಕೆ ಆಗುತ್ತೆ, ಅಥವಾ ಅವರು ಬಂದು ಏನೋ ಒಂದು ಮಾಡಿದಾಗ ಅವ್ರು ಇಷ್ಟಪಟ್ಟು ಏನು ಕೊಡ್ತಾರೋ ಅದನ್ನು ತೆಗೆದುಕೊಂಡು ಹೋಗಬೇಕು. ಅದನ್ನು ಬಿಟ್ಟು ನೀವು ಇಷ್ಟೇ ಕೊಡಬೇಕು, ಇಷ್ಟು ಕೊಟ್ಟರೆ ಸರಿ, ಇಲ್ಲ ಅಂತ ಹೇಳಿದ್ರೆ ನಾವು ಒಪ್ಪೋದಿಲ್ಲ ಅಂತ ಹೇಳಿ 10,000, 20,000, 25,000ಗಳಿಗೆಲ್ಲ ಡಿಮ್ಯಾಂಡ್ಗಳನ್ನು ಮಾಡಿಕೊಂಡು ರೋಲ್ ಕಾಲ್ಗಳನ್ನು ಮಾಡಿಕೊಳ್ಳುವುದರ ಮುಖಾಂತರ ಮತ್ತು ಅವರನ್ನು ಹೆದರಿಸಿ ಬೆದರಿಸಿ ಅವಮಾನ ಮಾಡಿ ಅವರಿಗೆ ತುಚ್ಛವಾಗಿ ನಡೆಸಿಕೊಂಡು ಏನೋ ಕೆಲವು ಕಡೆ ಎಲ್ಲ ಬಟ್ಟೆ ಎಲ್ಲ ತೆಗೆದು ಅವರು ಬೆತ್ತಲಾಗಿ ಅಸಹ್ಯವಾಗಿ ನಡೆದುಕೊಂಡು ಇಡೀ ಆ ಒಂದು ಆಸ್ಪಿಷಿಯಸ್ ಡೇ ಏನಾಗಿರುತ್ತೆ ಅಂಥವರ ಮನಸ್ಸನ್ನು ಭಾವನೆಗಳನ್ನು ಕದಡಿ ಅವರಿಗೆ ನೋವುಂಟು ಮಾಡಿ ಅವರಿಗೆ ಮೆಂಟಲ್ ಎಗೋನಿ ಆಗೋ ಥರದಲ್ಲಿ ಮಾಡಿ ಅವಮಾನ ಆಗುವಂತೆ ಮಾಡಿ ಏನೋ ಅವರ ತೇಜೋವಧಿಯನ್ನು ಮಾಡಿ ಅತಿಕ್ರಮ ಪ್ರವೇಶ ಮಾಡಿ ಏನೋ ದೌರ್ಜನ್ಯ ಮಾಡಿ ಹಣ ಸುಲಿಗೆಯನ್ನು ಮಾಡುವುದು ಖಂಡಿತವಾಗಲೂ ಖಂಡನೀಯ ಆಗುತ್ತೆ. ಆದ್ದರಿಂದ ಇಂತಹ ಏನೋ ಕೆಲಸಗಳನ್ನು ಖಂಡಿತವಾಗಿಯೂ ಮಾಡಬೇಡಿ. ಯಾರು ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದಾರೋ ಆ ಹಿಜರಾ ಸಂಘದವರಾಗಲಿ, ಏನೋ ಅಲ್ಲಿ ಲೀಡರ್ ಅಂತ ಯಾರಿರ್ದಾರೋ, ಗುರು ಅಂತನೋ ಅವರುಗಳು ಇದನ್ನು ನೋಡಿದ್ದೇ ಆದಲ್ಲಿ ಖಂಡಿತವಾಗಿಯೂ ಒಂದು ಶಿಕ್ಷಣವನ್ನು ನೀಡಿ. ನಿಮಗೂ ನಿಮ್ಮ ಕುಟುಂಬ ಅನ್ನೋದು ಇರುತ್ತೆ. ಏನೋ ಅವ್ರ ಜೀವಮಾನದ ಸಾಧನೆಯನ್ನು ಮಾಡಿ ಏನೋ ಒಂದು ಗೃಹ ಪ್ರವೇಶನೋ, ನಾಮಕರಣನೋ, ವಿವಾಹನೋ, ಮತ್ತೊಂದು ಏನೋ ಮಗದೊಂದು ಮಾಡ್ತಾ ಇರ್ತಾರೆ. ಅದು ಅವರ ಶುಭ ಕಾರ್ಯ ಆಗಿರುತ್ತೆ. ಅಲ್ಲೋಗಿ ಅಸಹ್ಯ ಮಾಡುವುದಕ್ಕೆ ಹೋಗಬೇಡಿ. ಪ್ರೀತಿಯಿಂದ ಅವ್ರು ಏನು ಕೊಡ್ತಾರೋ ಅದನ್ನು ತೆಗೆದುಕೊಂಡು ಜಾಗ ಖಾಲಿ ಮಾಡಬೇಕು. ಅದು ಬಿಟ್ಟು ಒಬ್ಬರು ಹೋದರೆ ಮತ್ತೊಬ್ಬರು ಬರೋದು ಇದು ರೋಲ್ ಕಾಲ್ ಆಗ್ತಾ ಇದೆ. ಸೊ ಈ ದೌರ್ಜನ್ಯ ಕೂಡಲೇ ನಿಲ್ಲಬೇಕು ಅನ್ನೋದನ್ನು ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ನಿಮ್ಮ ಬಗ್ಗೆ ಕನಿಕರ ಇದೆ, ಪ್ರೀತಿ ಇದೆ, ಕಾಳಜಿ ಇದೆ. ಅದಕ್ಕಾಗಿ ನಿಮಗೆ ಇರುವಂತಹ ಸರ್ಕಾರದ ಸವಲತ್ತುಗಳು ಏನಿದೆ ಅದನ್ನು ನೀವು ಉಪಯೋಗಿಸಿಕೊಳ್ಳಿ ಅಂತ ಹೇಳಿ ನಾನು ರಿಸರ್ಚ್ ಮಾಡಿ ನಿಮ್ಮ ಮಾಹಿತಿಗೆ ಕೊಡ್ತಾ ಇದ್ದೇನೆ. ವೆಬ್ಸೈಟ್ಗಳಿಗೆ ಹೋಗಿ ಆ ಯೋಜನೆಗಳಿಗೆ ಏನಿದೆ ಅಂತ ತಿಳ್ಕೊಳ್ಳಿ. RTI ಮುಖಾಂತರ ಅಪ್ಲೈ ಮಾಡಿ ಆ ಡಿಪಾರ್ಟ್ಮೆಂಟ್ಗಳಿಗೆ ಹೋಗಿ ಸರ್ಕಾರ ಕೊಡ್ತಕ್ಕಂಥ ಸವಲತ್ತುಗಳನ್ನು ಉಪಯೋಗಿಸಿಕೊಳ್ಳಿ ಅಂತ ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೇನೆ. ಆದರೆ ಇಂತಹ ತುಚ್ಛವಾದ ಕೆಲಸಗಳನ್ನು ಎಂದಿಗೂ ಮಾಡಬೇಡಿ ಅಂತ ಹೇಳಿ ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ನೋಡಿ, ವಕೀಲರಾಗಿ ನಾವು ಎಲ್ಲರನ್ನೂ ಕೂಡ ಸಮಾನವಾಗಿ ಕಾಣಬೇಕಾಗ್ತದೆ. ಕಾನೂನು ಎಲ್ಲರನ್ನು ಸಮಾನವಾಗಿ ನೋಡಬೇಕು ಅಂತ ಕೂಡ ಹೇಳಿದೆ. ಈಗ ಇತ್ತೀಚೆಗೆ ಬಂದಂತಹ ಒಂದು ನಾಲ್ಸಾ ಮ್ಯಾಂಡೇಟ್ ಅಂತ ಹೇಳಿ ನಾವು ಕರಿತೇವೆ. ಅದರಲ್ಲಿ ಎಲ್ಲರನ್ನೂ ಈಕ್ವಲ್ ಆಗಿ ನೋಡಬೇಕು. ಆರ್ಟಿಕಲ್ 14 ಆಗಲಿ, ಆರ್ಟಿಕಲ್ 15 ನಾನ್ ಡಿಸ್ಕ್ರಿಮಿನೇಷನ್ ಅಂತಾಗಲಿ, ಆರ್ಟಿಕಲ್ 19 ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂತಾಗಲಿ, ಮತ್ತು ಆರ್ಟಿಕಲ್ 21 ರೈಟ್ ಟು ಲೈಫ್ ಆ್ಯಂಡ್ ಡಿಗ್ನಿಟಿ, ಇದು ಅವರಿಗೂ ಕೂಡ ಸಮಾನವಾಗಿ ಇರುತ್ತದೆ. ಕಾನ್ಸ್ಟಿಟ್ಯೂಷನಲ್ ಆಗಿ ಇವರನ್ನು ಕೂಡ ಒಂದು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅಫಿಷಿಯಲಿ ರೆಕಗ್ನೈಸ್ ಮಾಡಿದೆ. ಟ್ರಾನ್ಸ್ಜೆಂಡರ್ ಪರ್ಸನ್ಸ್ ಆ್ಯಸ್ ದಿ ಥರ್ಡ್ ಜೆಂಡರ್ ಅಂತ ಹೇಳಿಬಿಟ್ಟು, ತೃತೀಯ ಲಿಂಗಿಗಳು ಅಂತ ಹೇಳಿ ಅವರನ್ನು ಕನ್ಸಿಡರ್ ಮಾಡಲಾಗಿದೆ. ಅವರಿಗೂ ಈ ಎಲ್ಲ ಹಕ್ಕುಗಳು ಇದೆ. ಅವರಿಗೂ ನಾವು ಗೌರವವನ್ನು ಕೊಟ್ಟಿದ್ದೇವೆ, ಅವರಿಗೆ ಸವಲತ್ತುಗಳನ್ನು ಕೊಟ್ಟಿದ್ದೇವೆ. ಅದನ್ನೆಲ್ಲ ತಿಳಿದುಕೊಂಡು ಈ ಗುರು ಅಂತ ಅನ್ನಿಸ್ಕೊಳ್ಳೋರು, ಟೀಮ್ ಲೀಡರ್ ಆದವರು, ಅವರು ಈ ಒಂದು ಎಜುಕೇಟಿವ್ ವೇನಲ್ಲಿ ಹೋಗಿ ಅವರ ಹಕ್ಕುಗಳು ಏನಿದೆ, ಸರ್ಕಾರದ ಸವಲತ್ತುಗಳೇನಿದೆ ಅಂತ ತಿಳ್ಕೊಂಡು ಅವರಿಗೆ ಒಳ್ಳೆ ಮಾರ್ಗದರ್ಶನಗಳನ್ನು ಕೊಟ್ಟು ಸೂಕ್ತವಾಗಿ ಜೀವನವನ್ನು ಕಟ್ಟಿಕೊಳ್ಳಲಿಕ್ಕೆ ಅಥವಾ ಸ್ವಂತ ವ್ಯಾಪಾರ ಮಾಡಿಕೊಳ್ಳಲಿಕ್ಕೆ ಅವರಿಗೆ ಸಹಾಯ ಅನುವುಗಳನ್ನು ಮಾಡಿಕೊಡಬೇಕು. ಸಾರ್ವಜನಿಕರ ನಾಗರಿಕರ ಜೊತೆ ಸುಸಂಸ್ಕೃತವಾಗಿ ವರ್ತಿಸಿದ್ದೇ ಆದಲ್ಲಿ ಖಂಡಿತವಾಗಿಯೂ ಮತ್ತು ಇಂತಹ ಒಂದು ರೋಡ್ಗಳಲ್ಲಿ ನಿಲ್ತಕ್ಕಂಥದ್ದು, ಸೆಕ್ಸ್ ವರ್ಕ್ ಮಾಡೋದು, ಡಿಸ್ಟ್ರಾಕ್ಷನ್ ಮಾಡೋದು, ಇದೆಲ್ಲ ಸ್ಟಾಪ್ ಮಾಡಿದರೆ ಸಾರ್ವಜನಿಕರಿಗೂ ಕೂಡ ಈ ಒಂದು ತೃತೀಯ ಲಿಂಗಿಗಳ ಮೇಲೆ ಇರ್ತಕ್ಕಂತಹ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಅಂತ ಏನಿದೆ, ಆ ಒಂದು ನಕಾರಾತ್ಮಕ ಭಾವನೆಗಳು ಹೊರಟೋಗುತ್ತೆ. ಅದು ಹೋಗಲಿಕ್ಕೆ ನಿಮ್ಮ ಸಂಘದವರೇ ಕೆಲಸಗಳನ್ನು ಮಾಡಬೇಕಾಗಿದೆ. ಸೊ ಗೌರವಯುತವಾಗಿ ಜೀವನವನ್ನು ನಡೆಸುವ ಒಂದು ಮಾರ್ಗಗಳನ್ನು ಕಂಡುಕೊಂಡು ನೀವು ಜೀವನವನ್ನು ನಡೆಸಿದ್ದೇ ಆದಲ್ಲಿ ಸಮಾಜ ಕೂಡ ಸಮಾಜ ಕೂಡ ಸ್ಟೆಪ್ ಬೈ ಸ್ಟೆಪ್ ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಪ್ರಾರಂಭ ಮಾಡುತ್ತೆ. ಆಗ ನಿಮಗೂ ಕೂಡ ಎಲ್ಲ ಸವಲತ್ತುಗಳು ಸಿಗುತ್ತೆ ಮತ್ತು ಸಮಾನ ಗೌರವಗಳು ಸಿಗೋದಕ್ಕೆ ಪ್ರಾರಂಭ ಆಗುತ್ತೆ ಅನ್ನೋದನ್ನು ನಾನು ಇಲ್ಲಿ ಹೇಳ್ತೇನೆ. ಅದನ್ನು ಬಿಟ್ಟು ನೀವೇನಾದರೂ ಈ ರೀತಿಯಾಗಿ ಟಾರ್ಚರ್ ಮಾಡಿದ್ರೆ, ಫಂಕ್ಷನ್ಗಳು ನಡೆಯೋ ಸಂದರ್ಭಗಳಲ್ಲಿ ಹೋಗಿ ಟಾರ್ಚರ್ ಮಾಡಿದ್ರೆ, ಫಂಕ್ಷನ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಈಗಲೇ ಹೇಳ್ತಾ ಇದ್ದೀನಿ,
ಆ ಥರ ಏನಾದರೂ ಬಂದರೆ ನೀಟಾಗಿ ಗೇಟ್ ಕ್ಲೋಸ್ ಮಾಡಿ 112ಗೆ ಕಾಲ್ ಮಾಡಿ ಪೊಲೀಸನ್ನು ಕರೆಸ್ಕೊಂಡು ಅವ್ರನ್ನ ಹ್ಯಾಂಡ್ ಓವರ್ ಮಾಡಿ ಪೊಲೀಸವರು ಅವ್ರ ಮೇಲೆ ಸೆಕ್ಷನ್ಗಳನ್ನು ಹಾಕಿ ಎಕ್ಸ್ಟಾರ್ಷನ್ ಕೇಸ್ಗಳನ್ನು ದಾಖಲು ಮಾಡಿ ಅವ್ರ ಮೇಲೆ ಸ್ಟ್ಯಾಚ್ಯುಟರಿ ಫ್ರೇಮ್ವರ್ಕ್ ಆ್ಯಂಡ್ ಪೆನಲ್ ಕೋಡ್ಸ್ ಅಂತ ನಾವು ಕರಿತೇವೆ. ಆ ಥರ ಏನಾದ್ರು ಮಾಡಿದೆ ಆದಲ್ಲಿ ಗೇಟನ್ನು ಕ್ಲೋಸ್ ಮಾಡಿ ಅವ್ರ ಮೇಲೆ 112ಗೆ ಕಾಲ್ ಮಾಡಿ ಪೊಲೀಸನ್ನು ಕರೆಸ್ಕೊಳ್ಳಿ. ಅದೊಂದು 10 ನಿಮಿಷ ಏನಾದರೂ ಪರವಾಗಿಲ್ಲ. ಇದನ್ನು ಹಿಂಗೆ ಮಾಡಿ ಅಯ್ಯೋ ಮರ್ಯಾದೆ ಹೋಗುತ್ತೆ ಅಂತೇಳಿ ದುಡ್ಡು ಕೊಟ್ಟು ಕಳ್ಸೋಕ್ಕೆ ಹೋಗಬೇಡಿ. ನಿಮ್ಮ ಪ್ರೀತಿಯಿಂದ ಏನಿದೆಯೋ ಅದನ್ನು ಕೊಡಬೇಡಿ ಅಂತ ನಾನು ಹೇಳಲ್ಲ. ಆದರೆ ಅವರು ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅಂತ ಏನಾರು ಗಲಾಟೆ ಮಾಡಿದ್ರೆ ಯಾವುದಕ್ಕೂ ಜಗ್ಬೇಡಿ. ನೀಟಾಗಿ ಗೇಟ್ ಕ್ಲೋಸ್ ಮಾಡಿ ನಿಮ್ಮ ಕಡೆ ಜನಗಳಿರ್ತಾರಲ್ಲ ಲಾಕ್ ಮಾಡ್ಕೊಳ್ಳಿ. ಅವ್ರನ್ನ 112 ಕಾಲ್ ಮಾಡಿ ಇಮಿಡಿಯೇಟಾಗಿ ಪೊಲೀಸ್ ಬರ್ತಾರೆ. ಅವ್ರ ಮೇಲೆ ನೋಡಿ ಸೆಕ್ಷನ್ 308 ಎಕ್ಸ್ಟಾರ್ಷನ್ ಸುಲಿಗೆ ಮಾಡ್ತಕ್ಕಂಥದ್ದು ಮತ್ತು ಸೆಕ್ಷನ್ 329 ಅವ್ರ ಮೇಲೆ ಕ್ರಿಮಿನಲ್ ಟ್ರೆಸ್ಪಾಸ್ ಮಾಡ್ತಕ್ಕಂಥ ಅತಿಕ್ರಮ ಪ್ರವೇಶ ಮತ್ತು ಅಪರಾಧಿಕ ಮನಸ್ಸಿರ್ತಕ್ಕಂಥದ್ದು. ಸೆಕ್ಷನ್ 351 ಕ್ರಿಮಿನಲ್ ಇಂಟಿಮಿಡೇಷನ್ ಈ ಸೆಕ್ಷನ್ಗಳನ್ನು ಹಾಕಿ ಅವರ ವಿರುದ್ಧ ನಾವು ಕ್ರಿಮಿನಲ್ ಕೇಸನ್ನು ದಾಖಲು ಮಾಡಿ ಅವರ ವಿರುದ್ಧ ಕ್ರಮವನ್ನು ತಗೊಳ್ಳಬಹುದು. ಸೊ ಹೀಗೆ ನೀವು ಹಲವಾರು FIRಗಳನ್ನು ಮಾಡಿ ಅವರಿಗೆ ಶಿಕ್ಷೆಗಳನ್ನು ಕೊಡಿಸಿದ್ದೆ ಆದಲ್ಲಿ ಖಂಡಿತವಾಗಿಯೂ ಕೂಡ ನಿಮಗೆ ನ್ಯಾಯ ಸಿಗುತ್ತೆ. ಯಾವುದೇ ದೌರ್ಜನ್ಯಕ್ಕೆ ಸೊಪ್ಪು ಹಾಕಬೇಡಿ. ಇರಲಿ ಶುಭ ಕಾರ್ಯ ನಡೀತಾ ಇದೆ, ಅಲ್ಲೋಗಿ ನಾನು ಅಶುಭ ಮಾಡಬಾರ್ದು ಅಂತ ತಿಳ್ಕೊಳ್ಳೋದು ಒಂದು ಮನುಷ್ಯತ್ವ. ಅದನ್ನು ಬಿಟ್ಟು ಸುಲಿಗೆ ಮಾಡೋದಕ್ಕೆ ಏನಾದ್ರು ಬಂದರೆ ಆ ಶುಭ ಕಾರ್ಯ ತೊಂದರೆ ಆಗುತ್ತಲ್ಲ ಅಂತ ಆ ಒಂದು ಟೈಮ್ನ ಎನ್ಕ್ಯಾಶ್ ಮಾಡ್ಕೊಳ್ಳುವಂಥವ್ರು ಏನಾದ್ರು ಬಂದರೆ ಮೂಲಾಜಿಲ್ದಂಗೆ ಅವ್ರನ್ನ ಹಿಡಿದು ಅವ್ರನ್ನ ಪೊಲೀಸವ್ರಿಗೆ ಒಪ್ಪಿಸಿ FIRನ್ನು ಮರಿದಂಗೆ ದಾಖಲು ಮಾಡಿ ಅವ್ರನ್ನ ಹಾಗೆ ಬಿಟ್ಬಿಡಬೇಡಿ. ಯಾಕಂದರೆ ಅವರು ಮಾತಾಡೋ ಮಾತುಗಳು ಇದು ಅಯ್ಯೋ ಅವ್ರು ಯಾಕೆ ಅವ್ರ ಸವಾಸನೆ ಬೇಡ ಅನ್ನೋ ಥರ ಹೋಗಬೇಡಿ. ಎಷ್ಟೋ ಬಾರಿ ಈಗ ಗಂಡಸರುಗಳು ಆ ಒಂದು ತೃತೀಯ ಲಿಂಗಿಗಳು ಆಗಿಲ್ಲದೆ ಹೋದ್ರೂ ವಿಚಿತ್ರವಾಗಿ ಅವ್ರುಗಳು ಡ್ರೆಸ್ಗಳು ಮಾಡ್ಕೊಂಡು ಬಂದು ಈ ರೀತಿಯಾಗಿ ಸುಲಿಗೆ ಮಾಡ್ತಾ ಇರೋದು ಸಾಕಷ್ಟು ನಾವು ನೋಡ್ತಾ ಇದ್ದೇವೆ. ಭಿಕ್ಷಾಟನೆ ಮಾಡುವಂಥ ಸಂದರ್ಭಗಳಲ್ಲೂ ಕೂಡ ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಅಂಥವ್ರನ್ನು ಮಾತ್ರ ಖಂಡಿಸಿ ಮತ್ತು ಗುರು ಮತ್ತು ಲೀಡರ್ಸ್ಗಳಂತ ಏನು ಹಿಜರಾ ಸಂಘದವ್ರು ಇದ್ದಾರೋ ಅವ್ರುಗಳಿಗೂ ನಾನು ಮನವಿ ಮಾಡೋದೇನೆಂದರೆ ನಿಮ್ಮ ಮೇಲೆ ನಮಗೆ ಪ್ರೀತಿ ಕರುಣೆ ಕಳಕಳಿ ಇದೆ. ಬೇರೆಯವರ ಶುಭ ಕಾರ್ಯಗಳಿಗೆ ತೊಂದರೆ ಮಾಡೋದು ತಪ್ಪು, ಅದು ಮನುಷ್ಯತ್ವಕ್ಕೆ ವಿರುದ್ಧ ಆಗಿದೆ. ಕೊಟ್ಟಷ್ಟು ದುಡ್ಡನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಜೀವನ ಒಳ್ಳೆಯದಾಗಬೇಕು ನಡೆಸ್ಕೋಬೇಕು ಅಂದರೆ ಅದಕ್ಕೆ ಸರ್ಕಾರದ ಸವಲತ್ತುಗಳು ಏನಿದೆ ಅನ್ನೋದನ್ನು ನಾನು ತಿಳಿಸಿಕೊಟ್ಟಿದ್ದೇನೆ. ವೆಬ್ಸೈಟ್ಗಳಿದೆ, ಅದನ್ನು ತಿಳ್ಕೊಂಡು ಸುಸಂಸ್ಕೃತ ಜೀವನವನ್ನು ನಾಗರಿಕ ಜೀವನವನ್ನು ನೀವು ನಡೆಸಿ ಸಮಾಜ ನಿಮ್ಮನ್ನು ಒಪ್ಕೊಳ್ಳುತ್ತೆ ಎಂಬುವಂತಹ ಮಾಹಿತಿಯನ್ನು ನಾನು ನಿಮಗೆ ಇಲ್ಲಿ ಕೊಡ್ತಾ ಇದ್ದೇನೆ. ಮತ್ತು ಈ ಮೂಲಕ ನಾನು ಈಗಾಗಲೇ ಹೇಳಿದೆ 365 ಕೋಟಿಯಷ್ಟು ಖರ್ಚು ಮಾಡಿದ್ದೀವಿ ಅಂತ ಹೇಳಿ RTI ಮುಖಾಂತರ ತರಿಸ್ಕೊಂಡು ಖರ್ಚು ಮಾಡಿದಾರೋ ಇಲ್ಲವೋ ಅಥವಾ ಅಧಿಕಾರಿಗಳೇ ಅರ್ಧ ಗುಳುಂ-ಸ್ವಾಹ ಮಾಡಿದಾರಾ, ಎಲ್ಲಿಗೋಗಿದೆ ಆ ದುಡ್ಡುಗಳು, ನಿಜವಾಗ್ಲೂ ಸಂಘಕ್ಕೆ ಹೋಗಿದೆಯಾ, ಅದು ಆ ತೃತೀಯ ಲಿಂಗಿಗಳಿಗೆ ಸೇರಿದೆಯಾ ಅನ್ನೋದ್ರ ಬಗ್ಗೆ ಕೂಡ ನಿಮ್ಮ ಒಂದು ಸಂಘದ ವತಿಯಿಂದ RTI ಮುಖಾಂತರ ಅದರ ಡೀಟೇಲ್ಸ್ಗಳನ್ನ ತಗೊಂಡು ಕೋರ್ಟ್ ಮುಖಾಂತರ ನೀವು ನ್ಯಾಯವನ್ನು ಪಡ್ಕೊಳ್ಳಿ. ಇಷ್ಟು ಹೇಳಿದ್ದಾರೆ, ಇವರಿಷ್ಟು ಖರ್ಚು ಮಾಡಿಲ್ಲ, ನಮಗೆ ಸೇರಿಲ್ಲ ಅಂತ ಹೇಳಿಬಿಟ್ಟು ನೀವು ಅದನ್ನು ಅನುದಾನವನ್ನು ಬಿಡುಗಡೆ ಮಾಡಿಸ್ಕೊಂಡು ನಿಮ್ಮ ಒಂದು ತೃತೀಯ ಲಿಂಗಿಗಳನ್ನು ನೋಡ್ಕೊಳ್ಳಿ ಅಂತ ಹೇಳ್ತೇನೆ. ನೋಡಿ, ಈ ಒಂದು ಸಾಂಪ್ರದಾಯಿಕವಾಗಿ ನಾವು ಕಲೆಕ್ಷನ್ ಮಾಡೋದು ನಮ್ಮ ಒಂದು ಹಕ್ಕಾಗಿದೆ. ಆದ್ದರಿಂದ ಪೊಲೀಸ್ನವರು ಇದಕ್ಕೆ ಇಂಟರ್ಫಿಯರ್ ಆಗಬಾರ್ದು ಅಂತ ಹೇಳಿಬಿಟ್ಟು ಒಂದು ಲ್ಯಾಂಡ್ ಮಾರ್ಕ್ ಜುಡಿಷಿಯಲ್ ರೂಲಿಂಗ್ಸ್ ಅಂತ ನಾವು ಕರೀಬಹುದಾಗಿದೆ. ಸೊ ಇದನ್ನು ಅಲಹಾಬಾದ್ ಹೈಕೋರ್ಟ್ಗೆ ನೋಡಿ, ಪ್ರೀತಿ ಅಲಿಯಾಸ್ ಪ್ರೀತಿ ಕಿನ್ನಾರ್ ವರ್ಸಸ್ ಸ್ಟೇಟ್ ಆಫ್ UP ಆ್ಯಂಡ್ 3 others 2023 ನೋಡಿ, ಈ ಕಾಸ್ಟ್ ಟೈಟಲ್ ಇದೆ. ಇದನ್ನು ನೀವು ನೋಡ್ಕೋಬಹುದು. ಪೊಲೀಸ್ನವರು ಇಂಟರ್ಫಿಯರ್ ಆಗಬಾರ್ದು, ಇದು ನಮ್ಮ ಸಾಂಪ್ರದಾಯಿಕವಾಗಿ ನಾವು ಹೋಗಿ ಅದು ಹೇಳಿ ನಾವು ಕಲೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು ಅಂತ ಹೇಳಿಬಿಟ್ಟು ಕೇಳಿದೆ. ಅದಕ್ಕೆ ಕೋರ್ಟ್ ಆಫ್ ಪಿಟಿಷನ್ನ ಡಿಸ್ಮಿಸ್ ಮಾಡಿದೆ. ಯಾವುದನ್ನೇ ಆಗಲಿ ವಿಲ್ಫುಲಿ ಸ್ವಯಂ ಪ್ರೇರಿತವಾಗಿ ಕೊಟ್ಟರೆ ಸರಿ, ಆದರೆ ಅದನ್ನು ಒಂದು ರೂಲ್ ಆಗಿ ನಾವು ಮಾಡಲಿಕ್ಕೆ ಬರೋದಿಲ್ಲ. ಹೋಗಿ ಕಲೆಕ್ಷನ್ ಮಾಡ್ಕೊಳ್ಳೋದನ್ನು ರೂಲ್ ಥರ ಕಾನೂನಾಗಿ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಡಿಸ್ಮಿಸ್ ಮಾಡಿದೆ. ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ, ರೇಖಾದೇವಿ ವರ್ಸಸ್ ಸ್ಟೇಟ್ ಆಫ್ UP 2026 SCC ಆನ್ಲೈನ್ ಆಲ್ 3362 ಡಿಸೈಡೆಡ್ ಆನ್ 15/4/2026 ನೋಡಿ, ಈ ಒಂದು ಕಾಸ್ಟ್ ಟೈಟಲನ್ನು ನೋಡ್ಕೊಳ್ಳಿ. ಇಲ್ಲಿ ಇವರು ಏನು ಹೇಳ್ತಾರೆ, ಈ ಟ್ರಾನ್ಸ್ಜೆಂಡರ್ಗಳು ಇದನ್ನು ನಾವು ಅಂತ ಹೇಳಿ ನಾವು ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ. ಇದು ನಾವು ಟೆರಿಟೋರಿ ಮುಖಾಂತರ ನಾವು ಅದನ್ನು ಅಲಾಟ್ ಮಾಡ್ಕೊಂಡು ನಾವು ಮಾಡ್ತೀವಿ. ಇದು ನಮ್ಮ ಹಕ್ಕಾಗಿದೆ, ಈ ಟ್ರಾನ್ಸ್ಜೆಂಡರ್ದು ಹಕ್ಕಾಗಿದೆ. ಇದಕ್ಕೆ ನಮಗೆ ಪ್ರೊಟೆಕ್ಷನ್ ಬೇಕು ಅಂಡರ್ ಆರ್ಟಿಕಲ್ 14, 19, 21 ಅಂಡರಲ್ಲಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿಕೊಂಡು
ಕೇಸನ್ನು ಫೈಲ್ ಮಾಡ್ತಾರೆ. ಆದರೆ ಇದರಲ್ಲಿ ಕಲೆಕ್ಷನ್ ಮಾಡೋದು, ಎಕ್ಸ್ಟಾರ್ಷನ್ ಮಾಡೋದನ್ನು ನಾವು ಪ್ರೊಟೆಕ್ಟ್ ಕಸ್ಟಮರಿ ರೈಟ್ ಅಂಡರಲ್ಲಿ ಮಾಡೋಕ್ಕೆ ಬರೋದಿಲ್ಲ. ಯಾವುದೇ ಆಗಲಿ ಈ ರೀತಿಯಾಗಿ ಟ್ಯಾಕ್ಸ್ಗಳನ್ನು ಕಲೆಕ್ಟ್ ಮಾಡ್ಕೊಳ್ಳೋಕ್ಕಾಗದೇ ಇರತಕ್ಕಂಥದ್ದು, ಒಂದು ಪ್ರೊಫೆಷ್ನಲ್ ಆಗಿ ಇದು ಇಷ್ಟು ಇನ್ಕಮ್ ಅಂತ ಹೇಳಿ ತೋರ್ಸೋಕ್ಕಾಗದೆ ಅದಕ್ಕೆ ಟ್ಯಾಕ್ಸ್ ಕಟ್ಟೋಕ್ಕಾಗದೇ ಇರತಕ್ಕಂಥದ್ದನ್ನು ಮತ್ತು ವಿಲ್ಫುಲ್ ಇಲ್ಲದೆ ಜನಗಳಿಂದ ಫೋರ್ಸ್ಫುಲ್ಲಾಗಿ ಕಲೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು ಇದು ಎಕ್ಸ್ಟಾರ್ಷನ್ ಆಗುತ್ತೆ ಹೊರತು ಇದನ್ನು ನಾವು ಕಾನೂನಾಗಿ ಮಾಡಲಿಕ್ಕೆ ಬರೋದಿಲ್ಲ. ಹಾಗೂ ಇದಕ್ಕೆ ಈ ಆರ್ಟಿಕಲ್ 14, 19, 21 ಎಲ್ಲ ತೊಗೊಂಡು ಬರೋಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ಕೇಸನ್ನು ಅವ್ರದ್ದು ಡಿಸ್ಮಿಸನ್ನು ಮಾಡಲಾಗಿದೆ. ಅಂದರೆ 2 ಬಾರಿ ಅವರು ಪಿಟಿಷನ್ ಹಾಕಿದ್ರು, ಅದು ಡಿಸ್ಮಿಸ್ ಆಗಿದೆ. ಯಾವುದೇ ಆಗಲಿ ಎಕ್ಸ್ಟಾರ್ಷನ್ ಬಲವಂತ ಮಾಡಿ ಇಸ್ಕೊಳ್ಳೋದಕ್ಕೆ ಅವ್ರಿಗೆ ಅಧಿಕಾರ ಇರೋದಿಲ್ಲ. ಮತ್ತು ನಿಮ್ಮ ಒಂದು ಶುಭ ಕಾರ್ಯಗಳನ್ನು ಹಾಳು ಮಾಡುವ ಅಧಿಕಾರ ಕೂಡ ಅವರಿಗೆ ಇರೋದಿಲ್ಲ. ಆದ್ದರಿಂದ ಯಾರು ಕಾನೂನನ್ನು ಗೌರವಿಸದೆ, ಕಾನೂನನ್ನು ಕೈಗೆ ತೆಗೆದುಕೊಂಡು ಅತಿಕ್ರಮವಾಗಿ ಇನ್ನೊಬ್ಬರ ಒಂದು ಫಂಕ್ಷನ್ಗಳಿಗೆ ಹೋಗಿ ಹಣ ಸುಲಿಗೆಯನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೋ ಅಲ್ಲಿ ಅಂಥವರ ವಿರುದ್ಧ ಇರೋಬರೋ ಸೆಕ್ಷನ್ಗಳನ್ನೆಲ್ಲ ಹಾಕಿಬಿಟ್ಟು ಕ್ರಮವನ್ನು ತಗೊಳ್ಳಿ. ಮುಲಾಜಿಲ್ದಂಗೆ ಕಾನೂನು ಎಲ್ಲರಿಗೂ ಒಂದೇ. ಸೊ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದೇ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.